ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತೇನು ಸ್ಪೆಷಲ್ ಅಂತ ಹೇಳಿದ್ರೆ, ಇವತ್ತು ನನ್ನ ಮಗ ಅಂದರೆ ಅನ್ವಿಕ್ನ 9ನೇ ವರ್ಷದ ಬರ್ತ್ಡೇ. ಅದಕ್ಕೋಸ್ಕರ ಅವ್ನ ಬರ್ತ್ಡೇ ದಿನ ಯಾವ ರೀತಿ ನಾವು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಮತ್ತು ಆ ಮೆಮೊರಿನ ನಿಮ್ಗಳ ಜೊತೆ ಶೇರ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷವೂ ಅಷ್ಟೇ ಅವನದೊಂದಷ್ಟು ಫೋಟೋಸ್ ಅಂದರೆ ಆ ವರ್ಷದೊಂದಷ್ಟು ಫೋಟೋಸ್ ಜೊತೆಗೆ ಒಂದು ಸಾಂಗ್ನ ಮಿಕ್ಸ್ ಮಾಡಿ ಒಂದು ಬರ್ತ್ಡೇ ಸಾಂಗ್ನ ರೆಡಿ ಮಾಡ್ಕೋತಾ ಇದ್ದೆ. ಅದೇ ರೀತಿ ಈ ವರ್ಷ ಈ ಥರ ರೆಡಿ ಮಾಡ್ಕೊಂಡಿದ್ದೆ. ಆದರೆ ನಾನಿಲ್ಲಿ ಸಾಂಗ್ ಹಾಕಿಲ್ಲ, ಅದ್ರ ಬದಲು ಅದರ ಕ್ಲಿಪ್ಪಿಂಗ್ಸ್ಗಳು ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಕಾಪಿರೈಟ್ ಸ್ಟ್ರೈಕ್ ಬರೋದ್ರಿಂದ ಹಾಡನ್ನ ಹಾಕಿಲ್ಲ ಇಲ್ಲಿ. ನಮ್ಮ ಅನ್ವಿಕ್ ಅಂದರೆ ಹನಿದು ಇಷ್ಟು ಬೇಗ 9 ವರ್ಷದ ಬರ್ತ್ಡೇನ ಅಂತಂದರೆ ನನಗೆ ಒಂದೊಂದ್ಸಲ ಆಶ್ಚರ್ಯ ಅನಿಸುತ್ತೆ. ಯಾಕೆಂದರೆ ಇಷ್ಟು ಬೇಗ 9 ವರ್ಷ ಆಯಿತಾ ಅವನಿಗೆ. ನನಗಿನ್ನೂ ಈಗ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ನನ್ನ ಹತ್ರ ಕರ್ಕೊಂಡು ಬಂದು ಮಗುನ ಎಷ್ಟು ಮುದ್ದಾಗಿದ್ದಾನೆ ನೋಡಿ ನಿಮ್ಮ ಮಗ ಅಂತ ಹೇಳಿದರು. ನನಗೆ ಅದೇ ನೆನಪನ್ಸುತ್ತೆ. ಅದ್ರ ಜೊತೆಗೆ ಅವನು ಅಷ್ಟೇ ಮುದ್ದಾಗಿದ್ದ. ಅದಾದಮೇಲೆ 9 ತಿಂಗಳು ನಾಮಕರಣ ಟೈಮಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದ್ದ, ರಾಜ್ಕುಮಾರ್ ಥರ ಇದ್ದ ಅಂತ ಎಲ್ಲರೂ ಹೇಳ್ತಾಯಿದ್ರು. ನಾನು ಇತ್ತೀಚೆಗೆ ರೀಸೆಂಟಾಗಿ ವಿಡಿಯೋ ಕೂಡ ಮಾಡಿದ್ದೀನಿ, ನಾಮಕರಣದ್ದು ಆಲ್ಬಮ್ದು ವಿಡಿಯೋ. ಬೇಕಿದ್ರೆ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿ ಆ ವಿಡಿಯೋ. ಹೆಂಗಿದ್ದಾನೆ ನನ್ನ ಮಗ ಅಂತ ಕಾಮೆಂಟ್ ಮಾಡಿ ತಿಳಿಸಿ, ಮಗುವಾಗಿದ್ದಾಗ ಹಿಂಗಿದ್ದ ಅಂತ. ಇನ್ನು ಇವತ್ತು ನನ್ನ ಮಗನ ಬರ್ತ್ಡೇ ಜನವರಿ 5. ಅವನು ಎಲ್ಲ ಬೆಳಿಗ್ಗೆನೇ ಎದ್ದು ರೆಡಿಯಾಗಿದ್ದಾನೆ. ಜೊತೆಗೆ ಚಾಕ್ಲೇಟ್ಸ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾನೆ. ಅವ್ರ ಫ್ರೆಂಡ್ಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಬಾಕ್ಸ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು ತಗೊಂಡೋಗ್ತಾ ಇದ್ದಾನೆ. ಜೊತೆಗೆ ಅವನಿಗೆ ಇವತ್ತು ಸ್ಪೆಷಲಾಗಿ ಏನು ಮಾಡಲಿ ತಿಂಡಿ ಅಂದಿದ್ದಕ್ಕೆ ಅವನು ಶಾವಿಗೆ ಉಪ್ಪಿಟ್ಟು ಮಾಡಿಕೊಡಿ ಅಮ್ಮ ಅಂತ ಹೇಳಿದ. ಅದಕ್ಕೋಸ್ಕರ ಶಾವಿಗೆ ಉಪ್ಪಿಟ್ಟು ಮಾಡಿದೆ ತಿಂಡಿಗೆ. ಈಗ ಅವ್ರು ತಿಂಡಿ ತಿಂತಾ ಇದ್ದಾರೆ. ಅಷ್ಟರಲ್ಲಿ ಇಲ್ಲಿ ಬಾಕ್ಸ್ಗಳೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಅಂದರೆ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸು ಜೊತೆಗೆ ಸ್ನ್ಯಾಕ್ಸ್ಗೆ ಡ್ರೈ ಫ್ರೂಟ್ಸ್ ಹಾಕೋಣ ಅಂತ ಡ್ರೈ ಫ್ರೂಟ್ಸ್ ರೆಡಿ ಮಾಡಿಟ್ಟಿದ್ದೀನಿ. ಗ್ರೀಷ್ಮ ಅನ್ವಿಕ್ ಇಬ್ಬರು ತಿಂಡಿ ತಿನ್ಕೊಂಡು ಇವಾಗ ಸ್ಕೂಲ್ಗೆ ಹೊರಡೋದಕ್ಕೆ ಅಂತ ರೆಡಿ ಆಗ್ತಿದ್ದಾರೆ. ಇನ್ನೊಂದು ವಿಷಯ ಏನು ಅಂತಂದರೆ, ಇವತ್ತಿಂದ ಅವ್ರದ್ದು 4th ಪೀರಿಯಡಿಕ್ ಟೆಸ್ಟ್ ಕೂಡ ನಡೀತಾ ಇರೋದ್ರಿಂದ ಆ ಬ್ಯುಸಿಲಿದ್ದಾಳೆ. ನಮ್ಮ ಗ್ರೀಷ್ಮ ಓದೋದ್ರಲ್ಲಿ ಬ್ಯುಸಿ. ಇನ್ನು ಅನ್ವಿಕ್ ರೆಡಿಯಾಗಿದ್ದ, ಟೆಸ್ಟ್ಗೆಲ್ಲ ಪ್ರಿಪೇರ್ ಆಗಿದ್ದಾನೆ. ಈಗ ಸ್ಕೂಲ್ಗೆ ಹೊರಟ್ರು. ಜೊತೆಗೆ ಟೆಸ್ಟ್ ಮುಗಿಸ್ಕೊಂಡು ಸಂಜೆ ಸ್ಕೂಲಿಂದನೂ ಕೂಡ ಬಂದಿದ್ದಾಯಿತು. ನಾನು ಒಟ್ಟಿಗೆ ಇಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ಕೂಲ್ಗೆ ಹೊರಟ್ರು, ಅದಾದಮೇಲೆ ಅಲ್ಲಿಂದ ಬಂದಿದ್ದ ವೀಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ಅಂದಾಗೆ ಲಾಸ್ಟ್ ಇಯರು ನಾವು ಅನಿ ಬರ್ತ್ಡೇನ ಊರಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಜೊತೆಗೆ ಅವನಿಗೂ ರಜಾನೂ ಇತ್ತು, ಸಂಡೇ ಇತ್ತು. ಅದಕ್ಕೋಸ್ಕರ ಊರಿಗೆ ಹೋಗಿದ್ವಿ. ಆದರೆ ಈ ವರ್ಷ ರಜಾನೂ ಇಲ್ಲ, ಜೊತೆಗೆ ಟೆಸ್ಟ್ ಬೇರೆ ಇರೋದ್ರಿಂದ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಅಪ್ಪ ಕೂಡ ಬಂದಿದ್ರು ಊರಿಂದ. ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡಿಸಿದ್ವಿ. ಅಂದರೆ ಧನುರ್ಮಾಸ ಇದ್ದಿದ್ದರಿಂದ ಊರಲ್ಲಿ ಶಿವನ ದೇವಸ್ಥಾನದಲ್ಲಿ ಮತ್ತು ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ವಿ ಅಂತ ಪ್ರಸಾದ ತೊಗೊಂಡು ಬಂದಿದ್ರು. ಅದಾದಮೇಲೆ ಅಪ್ಪನೂ ಬಂದಿದ್ರಲ್ವ, ಹಾಗೆ ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಬೇಕ್ರಿಗೆ ಬಂದಿದ್ದೀವಿ. ಗ್ರೀಷ್ಮ ಮತ್ತು ಅನ್ವಿಕ್ ಯಾವ ಕೇಕ್ ಸೆಲೆಕ್ಟ್ ಮಾಡೋಣ ಅಂತ ಇಲ್ಲಿ ನೋಡ್ತಾ ಇದ್ದಾರೆ. ಫೈನಲ್ ಆಗಿ ಗ್ರೀಷ್ಮ ಅನ್ವಿಕ್ ಇಬ್ಬರು ಸೇರಿ ಈ ಡ್ರೈ ಫ್ರೂಟ್ಸ್ ಕೇಕ್ನ ಸೆಲೆಕ್ಟ್ ಮಾಡಿದ್ರು. ಅದಾದಮೇಲೆ ಫೈನಲ್ ಆಗಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಈ ರೀತಿ ಅನ್ವಿಕ್ ಬರ್ತ್ಡೇನ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ಸಿಂಪಲ್ ಬರ್ತ್ಡೇ ವ್ಲಾಗ್ ಅಂತ ಹೇಳ್ತಾ, ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.